ಹೇಳಿ ಹಿಂಗೆ ಬರ್ತಾರಪ್ಪ ಜನ ಬಯಸ್ಕೊಂತ 5 ರೂಪಾಯಿ ಹೇಳಿ ಎಲ್ಲ ಹೇಗಿದ್ದೀರಾ? ಹೇಗಿದ್ದೀರಪ್ಪ? ಎಲ್ಲ ಚೆನ್ನಾಗಿದ್ದೀವಿ ಅಂತ ಏನಂತಂದ್ರಪ್ಪ? ಇಲ್ಲಾಂದ್ರೆ ನಿಮ್ಮೂರಿಗೆ ಅದನ್ನ ನೀವು ಬರ್ಬೇಕಾದ್ರೆ ಏನ್ ಮಾಡ್ರಿ ಗೊತ್ತಾ? ಈ ನಾನು ನನ್ನದು ನನ್ನಿಂದ ಇದೆಯಲ್ಲ ಬಿಟ್ಟು ಬಂದ್ರೆ ತಂದಿರ ಕರೆಕ್ಟಾಗಿ ಹೇಳ್ರಲ್ಲ. ಇದೆಲ್ಲ ಬಿಟ್ಟು ಇನ್ನು ಇದನ್ನ ಏನು ಕಲ್ತೇ ಇಲ್ಲ. ಹೆಣ್ಣ ಗಂಡ ನಿನ್ನಕ್ಕೆ ಬರ ಗಂಡು ಭಾಳ ಇಲ್ಲ ನೋಡಿ. ಅಲ್ಲಿ ಯಾರಿದ್ದೀರಾ, ಅಲ್ಲಿ ಯಾರು ವಾಹನ ಚಾಲಕರು ಡ್ರೈವರ್ಗಳು ಯಾರು ದಯವಿಟ್ಟು ಕಸದಕ್ಕೆ ಬನ್ನಿಯಪ್ಪ. ನಮ್ಮ ಆಟೋ ಡ್ರೈವರ್ ಸಮೇತ, ನಮ್ಮ ಹುಡುಗರು ಸಮೇತ. ಆಮೇಲೆ ಒಂದು ಸಂತೋಷ ಸುದ್ದಿ, ನಮ್ಮ ಕಡವಲ್ಲಿ ನಮ್ಮ ಹುಡುಗರೆಲ್ಲ 100 ರೂಪಾಯಿಗೆಲ್ಲ ಬಾಡಿಗೆ ಹೊಡಿತಾರಂತೆ. ಹೌದಾ? ನಮ್ಮ ಆಟೋ ಹುಡುಗರು ಒಂದ್ಸರಿಲ್ಲ ಈಗ 200, 300, 1000 ಎಲ್ಲ ಕೇಳೋರು ಒಂದು ಕಾಲದಲ್ಲಿ ಅಲ್ವಣ್ಣ. ಈಗೆಲ್ಲ ಬುದ್ಧಿವಂತರಾದ್ರೆ ಈಗ 100 ಹೊಡಿತಾರಂತ ನಮ್ಮ ಹುಡುಗರು. ಕಡವ ಬಾರ ಯಾರಿಗೆ ಕ್ಲಿಕ್ ಮಾಡಲ್ಲ ಅಂತ ಬಹಳ ಸಂತೋಷ ಸುದ್ದಿ. ಯಾಕಂದ್ರೆ ಅವರು ನಮ್ಗೆ ಬೆಲ್ಲ ಕೊಡ್ತಾರೆ, ಬಹಳ ಸಂತೋಷ. ಮತ್ತೆ ನಮ್ಮ ಆಟೋ ಹುಡುಗರು ಕಡವಲ್ಲಿ ಯಾರು ಬಂದಿರೋ ಅವ್ರು ಒಂದ್ಸರಿ ನಮ್ಮ ಹುಡುಗರು ಸರಿ ಆಟ ಹುಡುಗರು ಯಾರಪ್ಪ ಅದ್ರಲ್ಲೊಬ್ಬ ಯಾರೊಬ್ರು ಅಂತಾರೆ, ಅದ್ರ ತಲೆ ಕೆಡ್ಸ್ಕೊಬೇಡಿ ಅರ್ಥ. ಈಗ ನೀವು ದೂರಿಂದ ಬಂದಿದ್ದೀರಿ, ಇದೇ ಫಸ್ಟ್ ಬಂದೀವಿ, ಅರ್ಜೆಂಟ್ ಹೋಗ್ಬೇಕು ಅಂಬೇಡಿ. ಯಾಕೆಂದ್ರೆ ನಾವೆಲ್ಲ ನಮ್ ಜಾಗ ಒಂದು ಫಿಕ್ಸ್ ಆಗಿರುತ್ತೆ, ನಮ್ಗೆ ಯಾರು ಗೊತ್ತಿರೋದೇ ಇಲ್ಲ. ಗೊತ್ತಾ ಯಾರಿಗಾರು ಜಾಗ ಯಾರು ಫಿಕ್ಸ್ ಐತೆ ಅಂತ? ನನಗೆ ಗೊತ್ತು ಯಾರು ಫಿಕ್ಸ್ ಐತೆ ಅಂತ. ಆರಡಿ 3 ಅಲ್ಲ, ಅದನ್ನ ಫಸ್ಟ್ ಐತೆ ಮಾಡಿ. ನೀವು ಯಾವಾಗ ಹೋಗ್ತೀವಿ ಹುಷಾರಾಗಿ ಹೋಗೋಣ. ಯಾಕೆಂದ್ರೆ ದೂರಿಂದ ಬಂದೀವಿ, ಇದೇ ಫಸ್ಟ್ ಬಂದೀವಿ, ನಾವು ಆ ಜಾತಿ, ನಾವು ಈ ಜಾತಿ, ನಾವು ಆ ಧರ್ಮ ಈ ಧರ್ಮ ಬಿಟ್ಬಿಟ್ಟು ನಿಮ್ಮ ಮನೆಯಲ್ಲಿ ನಾನು ನನ್ನದು ನನ್ನಿಂದಲೇ ಅದನ್ನು ಕಟ್ಟಿಕ್ ಬಿಡಿ ಪರ್ಮನೆಂಟ್ ಆಗಿ. ಫಸ್ಟ್ ನಿಮ್ ತಾಯಿ ತಂದೆಗೆ ಅನ್ನ ಹಾಕಿ. ಎರಡನೇದು ಹಂತಗಳು ಒಗ್ಗಟ್ಟಾಗಿರಿ. ಜೊತೆಗೆ ಕಂಡರ ಬಗ್ಗೆ ಮಾತಾಡ್ಬೇಡಿ, ಕಂಡರ ತಲೆ ಹಾಕ್ಬೇಡಿ. ಒಂದೇ ಒಂದು ಲಾಸ್ಟ್ ಏನಂದ್ರೆ ಸುಖ ಸೂಚನೆ ಏನಂದ್ರೆ ಸಾಲ ಮಾಡಬಾರ್ದು. ಹಾಸಿಗೆದಷ್ಟು ಕಾಚ್ ಹಚ್ಬೇಕು, ಸಾಧ್ಯವಾದಷ್ಟು 4 ಜನ ಸಹಾಯ ಮಾಡ್ಬೇಕು. ಈಗ ನೀವು ಜೀವನದಲ್ಲಿ ಉಳಿಸೋಣ ಅಂತ. ಈ ಸ್ವಾಮಿಯರಿಂಗೆ ಗುರುಗಳು ಆರಾಮಾಗಿದ್ದಾರೆ ಅಂತ ಹೇಳಿ ಮನೆಯವರು ಗುರುಗಳು ನಿಮ್ಮನ್ನು ನೋಡಿ ಕೆಲವು ಕ್ಷಣ ನಮ್ಗೆ ಆಶ್ಚರ್ಯ ಆಗ್ಬಿಡ್ತು ಅಂತ ಹೇಳಿ ಬೆಳಗಾವಿಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಿದ್ದಾರೆ. ಯಾಕೆಂದ್ರೆ ಅವ್ರು ನೋಡ್ಬಿಟ್ರಂತೆ ನಾವ್ ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ಸುಳ್ಳು ಹೇಳಲ್ಲ, ಯಾರನ್ನ 1 ರೂಪಾಯಿ ಕೊಡಿ ಅಂತ ಕೇಳಲ್ಲ, ನೀವು ಬರ್ರಿ ಅಂತ ಹಾಕಿಲ್ಲ. ಮತ್ತೆ ಖುಷಿ ಸಂಗತಿ ಏನಂದ್ರೆ ನಮ್ಮೊಂದು ಈ ತರ ಯೂಟ್ಯೂಬ್ ಮಾಡೋರು ಪುಣ್ಯಾತ್ಮರು ಬೇರೆ ಬೇರೆ ಊರು ಅಲ್ಲಪ್ ತಮ್ಮ ಮಾಡ್ತಾನೆ, ಅಲ್ಲಪ್ ಮಾಡ್ಕೊಂತಾನೆ, ಈ ಮಾಡಿ ಜಗತ್ತು ಪ್ರಸಿದ್ಧ ಮಾಡ್ತಾನೆ ನಮ್ಮನ್ನ. ನಾನು ಪುಸ್ತಕಟ್ಟೆ ನೀವು ತಂದು ಹಾಕ್ತೀರ ಉಂಡ್ಬಿಟ್ಟು ಆರಾಮ ಹೊಟ್ಟೆಗಿಟ್ಟೆ ಬಡ್ಡ ಹೊಡ್ತು ಹೊಟ್ಟೆ ಬೇರೆ ಬಂದ್ಬಿಡ್ತೀಗ ಬೆಳೆಸ್ಕೊಂಡು ಆರಾಮಾಗಿದ್ದೀನಿ. ಒಂದು 3 ತಿಂಗಳಿಂದ ಕಾಲಿಗೆ ಗಟ ಇತ್ತು. ಅವಾಗಿಂದ ಈ ತರ ಹೊಟ್ಟೆ ಬರುತ್ತೆ ಅಂತ ಇದೇ ಫಸ್ಟ್ ಗೊತ್ತಾಯ್ತು. ಜನ ಕರೆಸ್ಲಿಕ್ಕೆ ಕಾಲು ನೋವು ವಿಷಯ ಐತಿ. ದೂರಿಂದ ಬಂದು ಬೇಡಿ, ದೇವ್ರು ನಿಮಗೆ ದಿನ ಹುಡುಕಿ ಬರುತ್ತೆ. ನೀವು ಒಂದಿನ ಬರ್ಕೊಂಡು ಆಡ್ಬಾರ್ದು. ಇದೇ ಫಸ್ಟ್ ಬಂದು ಇನ್ಬಾರ್ದು, ಯಾರು ಸನ್ಮಾನ ಮಾಡಲ್ಲ ಅರ್ಥ. ಇದೇ ಫಸ್ಟ್ ಬಂದು ಬದುಕು ಹುಷಾರಾಗುತ್ತಾನ ಭ್ರಮೆ ಬಿಡಿ. ನಾನು ಲೈವಲ್ಲಿ ಹಾಕ್ಬಿಡ್ತಾ ಇದ್ದೀನಿ. ಹಳ್ಳ ಮಧುಕೇರ ಹಳ್ಳ ಪುಣ್ಯದಲ್ಲಿ ಹರಿತಾ ಇದೆ, ಅಲ್ಲಿ ದಾಟ್ಬೇಡ್ರಿ ಅಂತ ನಾನು ಲೈವಲ್ಲಿ ಹಾಕಿನಿ. ಹಂಗೆ ಹೇಳ್ತಾನೆ ಇರ್ತೀನಿ ಅಲ್ಲಿ. ಯಾಕೆಂದ್ರೆ ದಾಟಿ ಅಲ್ಲಿ ನೋಡಿ ಎಲ್ಲ ಹೆಂಗ್ ಕಟ್ಬಿಡ್ತಾರೆ ಅಂದ್ರೆ ಹಳ್ಳಿ ಕಿಳಿಬೇಕಾದ್ರೆ ಏನಾದ್ರು ಒಂದು ನೀರೊಳಗೆ ಏನೋ ಕೊಚ್ಚೋಗ್ಬಿಡ್ತಾರ, ಎಲ್ಲ ಕೊಳ್ತೋಗ್ಬಿಡ್ತಾರ ಕಾಲು ಒಂಥರ ಅಂತ. ಹಿಂಗೆ ಅಲ್ಲೇ ಹೆಸರು ದೂರ ಬರುತ್ತೆ. ಬಾಬಡಂಗಿರಿ ದೇವರಂಬೆಟ್ಟ ಅಲ್ಲಿಂದ ಬರ್ತಾರದು. ಸುಮಾರು ದೂರಿಂದ ಬಂದು ಅಲ್ಲಿ ಬಂದು 18 ಕಿಲೋಮೀಟರ್ ಒಂದು 17-18 ಕಿಲೋಮೀಟರ್ ದೂರದಾಗೆ ಸಾಕಾಗತ್ತಲ್ಲಿ. ಅದೇ ಮಧುಕರ ಕೆರೆ ಅಂತ. ಮಾಯದಂತ ಮಳೆ ಬಂತವ ನಾನ್ ನಿಲ್ಲುವಲ್ಲ ಅಂತ. ಎಷ್ಟೇ ಕೋಟಿ ಕೊಟ್ಟರು, ಎಷ್ಟೇ ಸೆಂಟಿಮೀಟರ್ ಮಳೆ ಬಂದ್ರು ಕೆರೆ ತುಂಬಲ್ಲ. ಅದು ತಾನಾಗಿ ತುಂಬ ತಾನಾಗಿ ಖಾಲಿ ಆಗ್ಬೋದು ಗಾಳಿಗೆ. ಇವತ್ತು ಬರ್ತಾ ಇದೆ 20 ವರ್ಷ ನಡೀತಿತ್ತು ಇಲ್ಲಿ. ಇದು ಹಳ್ಳ, ಇದು ನಮ್ಮ ಮನೆ, ಇದು ಕಾಣುತ್ತಾಯ. ನಾವು ಕರೆಂಟೇ ಕಂಡಾರ ಸೀಟೆ ಕಂಡಾರಲ್ಲ ಅಂತ ಬೆಳೆದಾರ ನಾವು. ಆ ಒಳಗ್ ಬರೋವು ಅಂತ ಬಡವ್ರು ನಾವು. ನೀವೆಲ್ಲ ಹೇಳಿ ಮಗ ಓದೇನೆ, ಡಿಗ್ರಿ ಮಾಡೇನೆ, ಮಗಳು ಬರಲ್ಲ, ಮದುವೆ ಮಾಡಿಸ್ತೀರಾ, ಮದುವೆ ಆಗ್ತಾನ. ಯಾರ 4 ಜನ ಆಂಟಿಯರ್ ಬಂದ್ರು ಅದೇ ಮಾತಾಡಿದ್ರು, ಮಗ ಮದುವೆ ಆಗಿಲ್ಲ, ಮಗಳು ಮದುವೆ ಆಗಿಲ್ಲ ಅಂತ ಅಲ್ವಾ. ನಮ್ಮ ಸಾಕ್ತಾ ಇಲ್ಲ ಅಂತ ಯಾರು ಹೇಳೇ ಇಲ್ಲ ಅಲ್ಲ. ನಾವಿಲ್ಲೇ ಬೆಳೆದಾರಪ್ಪ 6 ಜನ ಮಕ್ಕಳು. ನಾವು ಕರೆಂಟೇ ಕಂಡ, ನಾವೆಲ್ಲ ಓದಿದೀವಿ 3 ಡಿಗ್ರಿ. ನಾವು ಓದಿರೋ ಡಿಗ್ರಿ ನೀವು ಯಾರು ಬೇಕಾದ್ರೂ ಯಾರು ಓದ್ತಾರೆ ಕೈತಿ ಡಿಗ್ರಿಯ? ನಿಮ್ ಡಿಗ್ರಿ ಅಪ್ಪ ಅಮ್ಮ ಓದಿಯೋದು 14 ವರ್ಷ 15 ವರ್ಷ ಬೈಕ್ ಇವೆಲಿ ಮಾಡಿ ಬೀಳೋದು ನಿಮ್ ಮಕ್ಕಳು ಹೊಡೋದನ್ನ ಬಡ್ಕೊಳ್ಳೋದು ನಿಮ್ ಡಿಗ್ರಿ. ನಮ್ ಡಿಗ್ರಿ ಬೇರೆದು ಹೇಳಿದ ಅವಳ ಡಿಗ್ರಿ ಅಪ್ಪ ಅಮ್ಮನ್ ಸಾಕ್ಬೇಕು ಅಂತ ಒಳಗಡೆ ಇರಬೇಕು ಅಂತ 1ನೇ ಡಿಗ್ರಿ. 2ನೇ ಡಿಗ್ರಿ ಕಂಡರಿಸಿ ತಲೆ ಹಾಕಲ್ಲ ನಾವು, ಕಂಡ ಬಗ್ಗೆ ಮಾತಾಡಲ್ಲ, ಮಾತಾಡ್ತೀವಣ್ಣ ಪ್ರವಾಸಕ್ಕೆ ಹೋಗಲ್ಲ. 3 ಡಿಗ್ರಿ ಬಹಳ ಉತ್ತಮದ್ದು. ಹಾಸಿಗೆದಷ್ಟು ಕಾಲ್ತಾ ಇದ್ದೀನಿ ನೋಡಿ. ನಾನು 8 ಕಾಲ್ ನಿಂತಿದ್ದೆ, ಪುಟ್ಟಲಕ್ಷ್ಮಿ ಧನಲಕ್ಷ್ಮಿ. ನಾವೇ ಡ್ರೈವರು,
ನಾವೇ ಕಂಡಕ್ಟ್ರು. ಸ್ವಾಮಿಯರು ಬರಲ್ವಾ ಅಂತ ಇಲ್ಲಿ ಕೂಗಾಡ್ತಿರು. ಸ್ವಾಮಿಯರು ಈಗ ಬಂದ್ರು ಕಾರಾಗ ಯಾರು ನೋಡ್ಲೇ ಇಲ್ಲ ನೀವು. ನನ್ನ ಯಾರ ಕೇಳಲ್ಲ ಅಡ್ರೆಸ್. ಸ್ವಾಮಿ ಸಿಗ್ತ ದುರ್ಗಸ್ಥಳಕ್ಕೆ ಹೆಂಗ್ ಹೋಗೋದು ಅಂತ, ಹಿಂಗ್ ಹೋಗಪ್ಪ ಸ್ವಾಮಿ ಸಿಗ್ತಾರ ಅಂತ ಎಲ್ಲ ಹೋಗೋಣ ಮುಂದೆ ನಾನು ಈಗ ನಂಬರು ತೆಗ್ತಾ ಇರ್ತೀವಿ ನಾವು. ಫೋನ್ ನಂಬರ್ ಕೊಡಲ್ಲ ಅಂತೀರ. ನಂಗೆ ಫೋನ್ ಬೇಕಾ? ದನಗಳು, ಕರುಗಳು, ಮ್ಯಾಕ್ಗಳು ಅವು ಸಾಕೊಂಡಿವಿ. ಅವೇ ನಮಗೆ ಥ್ರಿಲ್ಲು. ನಾಯಿ ಬಂದು ಹುಡುಗ ಮುಡ್ತವೆ, ದನ ಬಂದು ಹುಡುಗ ಮುಡ್ತವೆ. ಇದಕ್ಕಿಂತ ಆಮೇಲೆ ಸಂತೋಷ. ನಮ್ಮ ಅಣ್ಣ ಅಂತಾರೆ, ಕಡ್ರ ಹಣ ಅಂತಾರೆ. ಇದೇ ಸಂತೋಷ. ನಮ್ಮ ಅಣ್ಣ ಮನೆ ಹೇಳ್ದ, ಟ್ಯಾಕ್ಟ್ರಿ ದೇವ ನನ್ನ ಹೇಳು, ನಾನು ರೋಡ್ ಮಾಡಕ್ ಬಿಡ್ತೀನಿ ಅಂತ ಪುಣ್ಯಾತ್ಮ. ಈಗ ಸರಿ ಏನಂದ್ರೆ ನಿಮ್ಮ ಸಪೋರ್ಟು, ನಿಮ್ಮ ಸಹಕಾರ ಇದ್ರೆ ಯಾರು ಸ್ವಾಮೀಜಿ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ ಸಾಕಷ್ಟು ಸರಿ. ಭೂಮಿ ಮೇಲೆ ಯಾರು ಪವಾಡ ಪುರುಷ ಅಲ್ಲ, ಯಾರಿಗೂ ಸಾವು ತಪ್ಪಿದ್ದಲ್ಲ. ನೀವು ಯಾರು ಸ್ವಾಮಿಯರು ಅನ್ಬೇಡಿ, ಗುರುಗಳು ಅನ್ಬೇಡಿ ಅಂತ. ನಾನು ಎಲ್ಲ ಲೈವ್ ಹೇಳಿದ್ರೆ ಎಲ್ಲ ಜನ ನಗಾಡ್ತಾರೆ, ನಮ್ಮ ಆಪೋಸಿಟ್ ಜಾಸ್ತಿ ಆಗ್ಬಿಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ಕೆಲವು ಸಲ ಸಮಾರಂಭಕ್ಕೆ ಹೋಗ್ತೀವಿ ನಾವು, ಕೆಲವ್ರ ಕಡೆ ಎಲ್ಲ ಚಪ್ಪಲಿ ಅಲ್ಲಿದ್ದೀರಾ? ಅಲ್ಲೇ ಇಲ್ಲ ಆಮೇಲೆ ಮಾತಾಡೋದು. ಈಗ ಸಂಸ್ಕಾರ ಮಾಡ್ಕೊಂಡು ಪ್ರಸಾದ ಕೊಡ್ತಾರೆ. ಒಂದೇ ಸಲ ಅಕ್ಕ ನನಗೆ 5 ಸ್ವಲ್ಪ 10 ಸ್ವಲ್ಪ ಮಕ್ಕಳು ಒಂದು ಕೈಯಿಲ್ದರು ಕಾಲಿಲ್ದರು ಮಾತಾಡಿದಾರಲ್ಲ, ಜೊತೆಗಿದ್ದಾರಲ್ಲ, ಬೇರೆ ಪವಾಡ ನಂಬಿಕೆ ನಂಬಿಡ್ಬೇಕು. ಅವನಿಗೆ ಇಂಟ್ರೆಸ್ಟ್ ಮಾಡಬೇಕು. ನಮ್ಮ ಮಕ್ಕಳಿಗೆ ಮಾಸ್ಟರ್ ನಾವು ಪಡ್ತೀವಿ. ದುಡ್ಡು ಮಾಡಲಿಲ್ಲ ಇದ್ರ ಮುಂದೆ ಆಗ್ತೀವಲ್ಲ. ಯಾವ ಹೊಡೆಯವ್ರ ಗೊತ್ತಾ? ಆಂಧ್ರ ಬಾಯ್ಕೊಂಡ್ರೆ ರಾತ್ರಿ ಹುಷಾರಿಲ್ಲ, ಬೆಳಿಗ್ಗೆ ಬೇಡ್ಕೊಂಡ್ರೆ ಅಲ್ಲಿಂದ ಪೈಸಾ ಬಂದರೆ ಇದೇ ಜಾಗ ಮದುವೆ ಮಾಡ್ತಾನೆ ಈಗ. ಮದುವೆ ಮಾಡ್ತೀವಿ ನಾವು ಜನಾಡಿಕೆ ಅಂತಾರ. ಜನಾಡಿಕೆ ಅಂದ್ರೆ ಹೋಗ್ಬಿಟ್ಬಿಡಿ. ಜನ ನೀವು ಇನ್ನೂಗೋಸ್ಕರ ಬರ್ತೀರಿ. ಆರೋಗ್ಯ ಇರಬೇಕು. ಅಂಚನ ಮಕ್ಕಳಿಂದ ಬೀಳ್ಳಿಂತಂತೆ ಅಲ್ಲೋಣ. ಅವ್ರೋಡ ವಯಸ್ಸು ನಾವು ಅವ್ರ ವಯಸ್ಸಿಗೆ ಇರ್ತೇವಣ್ಣ. ಜನರೇಷನ್ ನಿಲ್ತಾಡ್ರಿ 60 ಬಂದಷ್ಟು. 50 40 ಬಿದ್ದೋಗ್ತಾರೆ. ನಾನು 40 ಬಿದ್ದೋಗಿನಲ್ಲ. ಹಳೆವಲ್ಲಿ ಹೆಂಗಿದೆ ಹಳೆವಲ್ಲಿ ಹೇಳ್ತೀರಿ ಏನು ಮಾಡ್ಕೊಂಡು ಎಲ್ಲರೂ ಇರಬೇಕಂತೆ. ನಮ್ಮ ಅಣ್ಣ ಏನು ಅಂದ ಅಲ್ಲಿ ನೆಲಗಡೆ ಸ್ವಲ್ಪ ನಮಗೆ ಮುಟ್ಟಿ ಸಾಕು ಹುಷಾರಾಗುತ್ತೆ ಅಂತ.
ಅನ್ನ ಅಂದ್ಬಿಡ್ಬೇಕು ನೀನು ಅವ ತಂಗಿ ಅಂತ ನಾನು ಅವಾಗ ಜನ ಬಿಡೋಕ್ಕಲ್ಲ ನಾವು ತಂಗಿ ಅಂದ್ಬಿಡ್ತೀನಿ ಅವಾಗ ಹೇಳ್ತೀನಿ ಈಗ ಅವ ಹೇಳ್ತೀನಿ ಅವ ಅಣ್ಣ 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 ನೋಡ್ತೀನಿ ಕರಿತೀನಿ ನಾನು ಹಣ ಕೂತ್ಕೊಂತೀನಿ ನಾನು ನೋಡ್ತೀನಿ ಪ್ರಸಾದ ಕೊಡ್ತೀನಿ ಪ್ರಸಾದ ಕೊಡ್ತೀನಿ ಯಾವ ಇಂಗ್ಲೀಷಕಾಯಿಂದ ಬರುತ್ತೆ ಈ ಹೊಲದ ಬದಿನಾಗೆ ರಾಗಿ ಬೆಳೀತಾವ ಜೋಳ ಬೆಳೀತಾವ ಸಣ್ಣಕ್ಕೊಂದು ಕಾಯಿ ಇರುತ್ತೆ ಈಗ ಹಸು ಅದು ಹೋದಾಗ ನಂಗೆ ಅದನ್ನು ಇಟ್ಬಿಡ್ಸಕ್ಕಮ್ಮ ಇಲ್ಲಾಂದರೆ ಉತ್ತದ ಮಣ್ಣು ಹಾಲು ಬೇಯಿಸಬೇಕು ಹಿಡ್ಕೊಂಡು ಮಾಡಿ ಹಾಲು ಬಾವ ಮಾಡ್ಕೊಂಡಿದ್ದವ ಕೊಡ್ತೀನಿ ನಮ್ಮ ಅದರನ್ನ ಏನು ಹತ್ತು ಅಣ್ಣ ಹತ್ರ ಏನು ಮಾಡೋದು ಆಸೆ ಮಾಡೋಣ ವರ್ಷ ಮೋಸ ಮಾಡ್ಯಾರ ಒಳ್ಳೆ ಕೆಲಸ ಮಾಡ್ಯಾರ ನಾನು ದುಡ್ಡಿಗಿರಿ ಮೋಸ ಮಾಡಲ್ಲ ಮಾತಾಡೋಣ ಸುಮ್ಕಿರಿ ಏನು ಜೀವದಾರಂಗೆ ಆಡ್ತಿಲ್ಲ ಹತ್ತು ದುಡ್ಡು ಹಿಡಿಬೋದು ಜೀವ ಚೆನ್ನಾಗಿದೆ ಅಲ್ವಾ ಯಾರು ಹೇಳಿದ್ದೆ ಮಾಡ್ಕೊಂತ ಕೊಡ್ತೀನಿ ಸುಂಗಿರ ಕೊಡಿ ಕೂಡ ಮಾಡ್ಕೊಡ್ತೀನಿ ಅಂತ ಇದೊಂದು ಸರಿ ಮತ್ತೆ ಹೋಗ್ಬಿಡಿ ಯಾರು ಗೊತ್ತಾಯ್ತಾ ಬನ್ನಿ ನನ್ನ ಕೈ ಓಲ ಸಿಗುತ್ತೆ